ನನ್ನ ಲೈಫಲ್ಲಿ ತುಂಬ ದೊಡ್ಡ ಕಷ್ಟದ ವಿಷಯ ಏನಂದರೆ ನಮ್ಮ ತಂಗಿರ ಮದುವೆ. ಆ ವಿಷಯ ನಿನ್ನ ಹತ್ರ ಭಾಳ ಶೇರ್ ಮಾಡ್ಕೊತಿದ್ದೆ. ಅಟ್ಲೀಸ್ಟ್ ನಮ್ಮ ಅಪ್ಪನ ಹತ್ರ ಅಟ್ಲೀಸ್ಟ್ ಏನೋ ಒಂದು ಚೂರು ಇದ್ಬಿಟ್ಟಿದ್ರೆ ಮದುವೆ ಚೆನ್ನಾಗಿ ಮಾಡ್ಬಿಡೋದಲ್ಲ ಅಂತ ಎಷ್ಟೋ ಸರಿ ಹೇಳ್ಕೊಂಡಾಗ ನೀನು ಯಾವಾಗಲೂ ಹೇಳ್ತಿದ್ದೆ, ಇಲ್ಲ ಬಿಡು ನಾವು ಮದುವೆ ಆದಮೇಲೆ ನಮ್ಮ ಜವಾಬ್ದಾರಿ ಇಬ್ಬರು ತಂಗಿರು ಮದುವೆ ಮಾಡೋಣ ಅಂತಿದ್ದೆ. ಆ್ಯಕ್ಚುಲಿ ಮಾಡಿದ್ವಿ. ಇವತ್ತಿಗೂ ವೈಟ್ ಗೋಲ್ಡಲ್ಲಿ ನಮ್ಮ ತಂಗಿ ಮದುವೆ ಮಾಡ್ಬೇಕಾದ್ರೆ ಸುಷ್ಮಿತಿನ ತಾಳಿ ಮಾರಿದ್ದು. ಅಂದರೆ ಒಬ್ಬ ಹೆಣ್ಣು ಇದಕ್ಕಿಂತ ತ್ಯಾಗ ಮಾಡೋಕ್ಕೆ ಇನ್ನೇನು. ಆಮೇಲೆ ನಾನು ಎಲ್ಲ ಈ ವಿಡಿಯೋ ಮುಖಾಂತರ ಎಲ್ರಿಗೂ ಹೇಳ್ತೀನಿ, ಒಂದು ಹೆಣ್ಣು ನಾವು ಕೋಪ ಬಂದರೆ ಬೈತೀವಿ, ಇದು ಮಾಡ್ತೀವಿ. ಟು ಬಿ ಆನೆಸ್ಟ್ ಆಗಿ ಹೇಳ್ತೀನಿ, ನಾವು ಯಾವ್ದಾದ್ರು ರಿಲೇಷನ್ ಮನೆಗೆ ಹೋದ್ರೆ 2 ದಿನ ಬಿಟ್ಟು 3ನೇ ದಿನ ಇರೋಕ್ಕೆ ಮುಖ ನೋಡ್ತೀವಿ. ಒಂದು ಹೆಣ್ಣು ಹುಟ್ಟಿದ ಮನೆ ಬಿಟ್ಟು ಅವ್ರ ಅಪ್ಪ ಅಮ್ಮ ಅವ್ರ ಅಜ್ಜಿ ತಾತ ಅವ್ರ ಮಹಾರಾಣಿ ಥರ ಬೆಳೆದಿರ್ತಾರೆ. ಅವ್ರು ಎಲ್ಲ ಬಿಟ್ಟು ಗೊತ್ತಿಲ್ದಿರೋರ್ ಮನೆಗೆ ಬರೋದು ಯಾರಿಗಾರು ತಾಕತ್ ಇದ್ದಾರೆ ಹೆಣ್ಮಕ್ಳಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಇದು ನಾವು ನಾ ಎಷ್ಟೊಂದು ಸರಿ ಅಬ್ಸರ್ವ್ ಮಾಡಿದ್ದೀನಿ. ಈಗ ಸುಷ್ಮಿತಾ ನಾನು ಎಷ್ಟೋ ಸರಿ ನೋಡ್ತೀನಿ, ಎಲ್ಲ ಹೆಣ್ಮಕ್ಳಿಗೆ ಇದು ಅನ್ವಯಿಸುತ್ತೆ. ಅವ್ರ ಮನೇಲಿ ಮಹಾರಾಣಿ ಥರ 10 ಗಂಟೆ 11 ಗಂಟೆವರೆಗೂ ಮಲಗಿರ್ತಾರೆ. ಗಂಡನ ಮನೆ ಆದ ತಕ್ಷಣ, ಮಕ್ಕಳಾದ ತಕ್ಷಣ ಪಾಪ ಅವ್ರಿಗೆ ನಾವೇ ಮಲಗಿರ್ತೀವಿ, ಒಂದು ದನದ ಥರ ಮಲಗಿರ್ತೀವಿ. ಪಾಪ ಅವರು 7 ಗಂಟೆಗೆ ಎದ್ದೇಳ್ತಾರೆ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.